ಶಿವಮೊಗ್ಗ ಮಹಾನಗರ ಪಾಲಿಕೆಯ ರಸ್ತೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕಾನೂನು ಬಾಹಿರವಾಗಿ ಶೆಡ್ಗಳ ನಿರ್ಮಾಣವಾಗುತ್ತಿರುವುದರಿಂದ ನಾಗರಿಕರಿಗೆ ಆಗುತ್ತಿರುವ ಅಡಚಣೆಯ ಕುರಿತು ಸೂಡಾ ವಿರುದ್ಧ ಪಾಲಿಕೆ ಆವರಣದಲ್ಲಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸಲಾಯಿತು. ಸ್ಥಳಕ್ಕೆ ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಭೇಟಿ ನೀಡಿ ಒಕ್ಕೂಟದ ಪದಾಧಿಕಾರಿಗಳೊಂದಿಗೆ ಸಮಸ್ಯೆ ಕುರಿತು ಚರ್ಚಿಸಿದರು. ಸರ್ಕಾರಕ್ಕೆ ನೀವು ದಯವಿಟ್ಟು ಲೆಟರ್ ಬರೆದು ತಂದಾಕಿದ್ರೆ ಇದಾಗ್ತದೆ. ಅಟ್ಲೀಸ್ಟ್ ಕೇಸ್ ಆದ್ರೆ ಅಥವಾ ಕೇರ್ಲೆಸ್ ಆದ್ರೆ ಮೂರು ಸಲ ಮೀಟಿಂಗ್ ನಾಗರಿಕರ ರಸ್ತೆ ಅಂತ ಆದ್ಮೇಲೆ ನಾಗರಿಕರು ನಮ್ಮ ರಸ್ತೆ ಅಂತ ತೀರ್ಮಾನ ಮಾಡ್ತೀವಿ. ಡಾಕ್ಯುಮೆಂಟ್ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಇದೆ, ಎಲ್ಲರೂ ಕೊಟ್ಟಿರೋ ಡಾಕ್ಯುಮೆಂಟ್ ಪ್ರಕಾರ ರಸ್ತೆನೇ ಇದು. ಏನು ವಿಶ್ವನಾಥ್ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ. ಒಟ್ಟು ಸಮಾಜ ನೋಡ್ರಿ, ಈಗ ಬಗೆಹರಿಬೇಕಿದು, ಅದನ್ನ ಕಿತ್ತು ಬಿಸಾಕಿರಿ. ಯಾರಿಗೂ ಬೇಡದೇ ಇರೋದು ನಿಮಗೆ ಯಾಕೆ? ನಿಮ್ಗೆ ಶೆಡ್ ತಾನೇ ಬೇಕಾಗಿರೋದು. ಮಾಡಬೇಡಿ, ಹಬ್ಬ ಮಾಡಬೇಕು, ಗೌರಿ ಗಣೇಶನ ಹಬ್ಬ ಅದನ್ನು ಮಾಡಬೇಕು. ಇದು ನ್ಯಾಯವಾದಂತ ಹೋರಾಟ. ಇದಕ್ಕೆ ಬೆಲೆ ಸಿಗೋಂಗೆ ಏನ್ ಮಾಡಬೇಕು ನಾನು ಮಾಡ್ತೀನಿ. ನನ್ನ ಹತ್ರ ಚರ್ಚೆ ಮಾಡಿದ್ರೆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ರೆ ಸೂಡೋದ್ರಲ್ಲಿ ಶೆಡ್ ಹಾಕ್ತೀವಿ ಅಂತೇಳಿ. ಈಗಾಗ ಅದನ್ನ ಚರ್ಚೆ ಮಾಡ್ತೀರಿ ಕೇಳ್ರಿ. ನೀವು ಈ ಕಾನೂನು ಹೇಳ್ತಿದ್ದೀರಲ್ಲ, ನಾನು ಅದಕ್ಕೆ ಹೇಳ್ತಿರೋದು. ಬೇಡ ವಿಶ್ವನಾಥ್, ಹಠ ಮಾಡಬೇಡ್ರಿ. ನಾನು ಹೇಳೋದು ಕೇಳ್ರಿ, ಹಠ ಮಾಡಬೇಡ್ರಿ. ಬಂದು ಕೂತ್ಕೊ. ಹಠ ಮಾಡಿದೋಗಿದ್ರೆ ನೀವು ಶೆಡ್ಡೆ ಹಾಕ್ತಿರ್ಲಿಲ್ಲ. ನನಗೂ ಗೊತ್ತಿದೆ. ನಂಗೆ ಹೋದ್ರಿ ನೋಡ್ರಿ, ನಾನು ಹುಟ್ಟು ಬೆಳೆದಿರೋ ಊರಿದ್ದು. ಅದಕ್ಕೆ ನನಗ ವಿಶ್ವನಾಥ್ ಏನಿಲ್ಲ. ಈಗ ಊರಿಗೆ ಬೇಡದೆ ಇರೋದು ನಿಮಗೆ ನಮಗೆ ಯಾಕೆ ಬೇಕ್ರಿ? ಮುಗಿಸ್ರಿ ಇದನ್ನ. ಎಂಡ್ ಮಾಡ್ಬೇಕಲ್ಲ ಇದನ್ನ, ಎಂಡ್ ಮಾಡ್ಬೇಕು ತಾನೆ. ನೀವಾದ್ರೆ ಮುಗಿಸ್ಬೇಕು. ನಾಡಿದ ಮೀಟಿಂಗ್ ಒಳಗಡೆ ಬಗೆಹರಿಸಬೇಕು. ನಾಡಿದ ಮೀಟಿಂಗ್ ನಡೆಯಕ್ಕೆ ಬಿಡಲ್ಲ.